ಭೂಗೋಳಶಾಸ್ತ್ರದಲ್ಲಿ ಬರುವ ಕೆಲವು ಉಪಕರಣಗಳು, ಜಾಗ್ರಫಿದಾಗೂ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಬರ್ತಾವೆ. ಇಲ್ಲಿ ತನಕ ಏನು ಕೇಳ್ಯಾರ ಅನ್ನೋದು ಎಲ್ಲ ಎಕ್ಸಾಮ್ಸದು ಗೊಳೆಯಾಗ್ಯವ್ರು. ಇದ್ರಾಗ ನಾನು ನಿಮ್ಮ ಎಕ್ಸಾಮ್ಗೆ ಏನು ಬರ್ತಾವೆ ಅನ್ನೋದ್ರ ಬಗ್ಗೆ ಮಾತಾಡಿರ್ತೀನಿ. ಫಸ್ಟ್ ಒಂದನೇದ್ದು ಈ ವರ್ಡ್ ಭಾಳ ಇಂಪಾರ್ಟೆಂಟ. ಇದರದ್ದು PDF ಫಾರ್ಮ್ಯಾಗ ಹಾಕ್ತೀನಿ. ಏನೋ ಈ ಕ್ಲಾಸ್ ಚಾಲೂ ಮಾಡೀನಿ ರೀ. ನಾ ಹೇಳಿದ್ದು ಕರೆಕ್ಟ್ ಒಂದು ವರ್ಡ್ ಪಟ್ನೆ ಹೈಲೈಟ್ ಮಾಡ್ಕೋಬೇಕು ಸರ್ ತಾವು. ಹಂಗಂತೇಳಿ ಓಸು ಏನು ಹೇಳಿರಲ್ರಿ. ಫಸ್ಟ್ ಪ್ಲಾನಿಮೀಟರ್. ಹಿಂಗಂದ್ರೆ ಏನು? ನಕಾಶೆಗಳ ಮೇಲಿನ ವಿಸ್ತೀರ್ಣ ಅಂದರೆ ಏರಿಯಾ ಎಷ್ಟದ ಅನ್ನೋದು ಅಳತೆ ಮಾಡೋದು. ನಕಾಶೆಗಳ ಮೇಲಿಂದು, ನಕಾಶೆಗಳ ಮೇಲಿನ ವಿಸ್ತೀರ್ಣದ ಅಳತೆ ಮಾಡುವುದಕ್ಕೆ ಏನನ್ನಬೇಕು ಅಂದ್ರೆ ಪ್ಲಾನಿಮೀಟರ್. ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಅದು ಆದ ಬಳಿಕ ನಾ ಯಾವ ಇಂಪಾರ್ಟೆಂಟ್ ಎಕ್ಸಾಮ್ ಕದವ ಅನ್ನೋದು ಅವು ಅಷ್ಟೇ ಹೇಳಿರ್ತೀನಿ ರೀ. PDF ಫಸ್ಟು ಕಳಿಸಿದ್ರು. ಇನ್ನು ಇದು ಆದ ಬಳಿಕ ಬಾರೋಮೀಟರ್. ಇದನ್ನು ಟಾರಿಸೆಲ್ಲಿ ನಾವು ಕಂಡಿಡ್ದಾನ. ಇದು ವಾತಾವರಣದ ಒತ್ತಡ ಅಳೆಯುವ ಉಪಕರಣ. ಬಾರೋಮೀಟರದಲ್ಲಿ ಪಾದರಸ ಒಮ್ಮೆಲೆ ಕೆಳಗಿಳಿದರೆ ಬಿರುಗಾಳಿ, ನಿಧಾನವಾಗಿ ಪಾದರಸ ಕೆಳಗಿಳಿದರೆ ಮಳೆ, ನಿಧಾನವಾಗಿ ಮೇಲೇರಿದರೆ ತಂಪಾದ ಗಾಳಿ. ಫಾಸ್ಟ್ ಪಾದರಸ ಬಾರೋಮೀಟರ್ದಾಗ ಒಮ್ಮೆಲೆ ಪಾದರಸ ಇಳಿತು ಅಂದ್ರೆ ಹಿಂಗ ಸಡನ್ಲಿ ಫಾಲ್ಸ್, ಸ್ಟಾರ್ಮ್, ಬಿರುಗಾಳಿ ಬರುತ್ತದೆ. ನಿಧಾನವಾಗಿ ಕೆಳಗಿಳಿದರೆ ಮಳೆ ಬರುತ್ತದೆ, ನಿಧಾನವಾಗಿ ಮೇಲೇರಿದರೆ ತಂಪಾದ ಗಾಳಿ, ತಂಗಾಳಿ ಬೀಸುತ್ತದೆ. ಕಂಡಿಡ್ದವ ಯಾರು ಅಂದ್ರೆ ಟಾರಿಸೆಲ್ಲಿ. ವಿಂಡ್ ವೇನ್ ಅಂಥೇಳಿ ಬರ್ತದೆ. ಅದಕ್ಕೆ ಕನ್ನಡದಾಗ ಗಾಳಿ ಕೋಳಿ ಅಂತಾರ. ಅದು ಗಾಳಿಯ ದಿಕ್ಕನ್ನು ಸೂಚಿಸುತ್ತದೆ. ಗಾಳಿಯ ದಿಕ್ಕು ವಿಂಡ್ ವೇನ. ಗಾಳಿಯ ವೇಗ ಕೇಳಿದ್ರೆ ಎನಿಮೋಮೀಟರ್. ಎನಿಮೋಮೀಟರ್ ಅಂದ್ರೆ ಗಾಳಿಯ ವೇಗ. ಪಟ್ನಿ ಎನಿಮೋಮೀಟರ್ ಡ್ಯಾಶ್ ಗಾಳಿಯ ವೇಗ, ಇಷ್ಟೇ ವರ್ಡ್ ಅದು. ಇಲ್ಲದ ನೋಡಿ, ಗಾಳಿಯ ವೇಗ ಎನಿಮೋಮೀಟರ್ ದಿಂದ ಅಳೆಯುತ್ತಾರೆ. ಹೈಡ್ರೋಮೀಟರ್ ಕಿಲ್ಲದ ನೋಡಿ. ಇವು ಕನ್ಫ್ಯೂಷನ್ ಮಾಡ್ತಾರೆ ಎಕ್ಸಾಮ್ದಾಗ. ಹೈಗ್ರೋ ಬೇರೆ, ಹೈಡ್ರೋ ಬೇರೆ ರೀ. ಇಲ್ಲದ ನೋಡಿ, ಹೈಡ್ರೋಮೀಟರ್ ಸಾಪೇಕ್ಷ ಸಾಂದ್ರತೆ, ರಿಲೇಟಿವ್ ಡೆನ್ಸಿಟಿ ಅಂದಂಗ, ಸಾಪೇಕ್ಷ ಸಾಂದ್ರತೆ. ಹೈಗ್ರೋಮೀಟರ್ ಹೈಡ್ರೋ ಅದ, ಇದು ಹೈಗ್ರೋ ಅದ. ಸಾಪೇಕ್ಷ ಆರ್ದ್ರತೆ, ಇದು ಸಾಂದ್ರತೆ ಅದ, ಇದು ಆರ್ದ್ರತೆ ಅದ. ಸಾಂದ್ರತೆ ಅನ್ನುವ ವರ್ಡ್ ಬೇರೆ, ಆರ್ದ್ರತೆ ಅಂದರೆ ಹ್ಯುಮಿಡಿಟಿ, ವಾತಾವರಣದಾಗಿರುವ ನೀರಿನ ಅಂಶಗಳಿಗೆ ಹ್ಯುಮಿಡಿಟಿ ಅಂತೀವಿ ನಾವು. ಹೈಗ್ರೋಮೀಟರ್ ಸಾಪೇಕ್ಷ ಆರ್ದ್ರತೆ, ಹೈಡ್ರೋಮೀಟರ್ ಸಾಪೇಕ್ಷ ಸಾಂದ್ರತೆ. ಥರ್ಮೋಮೀಟರ್ ತಾಪಮಾನ, ಸಿಸ್ಮೋಗ್ರಾಫ್ ಭೂಕಂಪ, ಅಲ್ಟಿಮೀಟರ್ ಎತ್ತರ, ಅಲ್ಟಿಮೀಟರ್ ಅಂದ್ರೆ ಹೈಟ್ ಅಳೆಯೋದು. ಇನ್ನು ಮತ್ತೆ ಯಾವುದಂದ್ರೆ ಕ್ರಯೋಮೀಟರ್ ಕಡಿಮೆ ತಾಪಮಾನ. ಪ್ಯಾಥೋಮೀಟರ್ ಸಾಗರದ ಆಳ ಅಳೆಯುವುದು. 1 ಫ್ಯಾದಮ್ ಎಂದರೆ 1 ಫ್ಯಾದಮ್ = 6 ಫೀಟ್. ಪಟ್ನೆ ಬರ್ಕೋಬೇಕ್ರಿ, ಇದು 6 ಫೀಟ್. ಹಾಗಾದರೆ ಮತ್ತೇನೇನದವ? ಮ್ಯಾಕ್ ಮೀಟರ್, ವಿಮಾನದ ವೇಗ. ಕಂಡಪಟ್ಟಿ ಸ್ಪೀಡ್ ಹೋತಲ್ರಿ ವಿಮಾನ, ಅದಕ್ಕೆ ಮ್ಯಾಕ್ ಮೀಟರ್ ಅಥವಾ ಮ್ಯಾಕ್ ನಂಬರ್ ಅಂತಾರ. ವಿಮಾನವನ್ನು ವೇಗ ಅಳೆಯುವುದು. ಇನ್ನು ನೆಕ್ಸ್ಟ್ ಥರ್ಮೋಸ್ಟ್ಯಾಟ್. ಹಿಂಗಂದ್ರೆ ಏನಂತ ಕೇಳ್ತಾರ? ತಾಪಮಾನ ನಿಯಂತ್ರಕ ಅನ್ನಂಗ, ಟೆಂಪ್ರೇಚರ್ ಮೇಂಟೈನ್ ಮಾಡೋದಕ್ಕೆ ಥರ್ಮೋಸ್ಟ್ಯಾಟ್ ಅಂತಾರ. ಮಳೆಯ ಅಳೆಯುವ ಮಾಪಕ ಯೂಡೋಮೀಟರ್, ಮಳೆಯನ್ನು ಯೂಡೋಮೀಟರ್. ಪೆರಿಸ್ಕೋಪ್ ಅಂತೇಳಿ ಬರ್ತದೆ. ಪೆರಿಸ್ಕೋಪ್ ಅಂದ್ರೆ ಹಿಂಗಿರ್ತದೆ, ಇದು ಹಿಂಗೆ ಟ್ಯೂಬ್ ಇರ್ತದೆ.
ಇಲ್ಲೊಂದು ಇಲ್ಲೊಂದು, ನಾವು ಇಲ್ಲಿದಿಂದ ನೋಡೋದು. ಆವಾಗ ಇಲ್ಲೊಬ್ಬ ವ್ಯಕ್ತಿ ಕಾಣಿಸ್ತಾನೆ ನಮಗೆ. ಅರ್ಥ ಆಯ್ತರೆ? ಇಲ್ಲೊಂದು ಗ್ಲಾಸ್ ಕೂಡಿಸಿರ್ತಾರೆ 45 ಡಿಗ್ರಿ. ಆ ಚಿತ್ರ ಇದರ ಮೂಡಿ ಇಲ್ಲಿ ಮೂಡಿ ಇಲ್ಲಿ ಕಾಣಿಸ್ತದೆ. ಇವ ಅವನಿಗೆ ಕಾಣಲ್ಲ, ಅವ ಇವನಿಗೆ ಕಾಣಿಸ್ತಿರ್ತಾನೆ. ಇದನ್ನು ಪೆರಿಸ್ಕೋಪ್ ಅಂದ್ರೆ ನೋಟಕ್ಕೆ ನೇರವಿಲ್ಲದ ದೃಶ್ಯವನ್ನು ನೋಡುವುದು. ಈ ಸಮುದ್ರದ ನೀರಿನಾಗ ಮೂಳಿಕೆಸಿದ್ರೆ ಮ್ಯಾಗ ಸಮುದ್ರದ ಹಡಗಿ ಅಯ್ಯೋ ಬರ್ಲಿಕ್ಕತ್ತವ ನೋಡ್ತಾರೆ ಇವು. ಹಾಗಾದರೆ ನೀರಿನಲ್ಲಿ ಸಬ್ಮೆರಿನದಿಂದ ನೀರಿನ ಮೇಲಿನ ದೃಶ್ಯಗಳನ್ನು ನೋಡೋದು. ಟೆಲಿ ಅಂದ್ರೆ ದೂರ, ಸ್ಕೋಪ್ ಅಂದ್ರೆ ದೂರದ ವಸ್ತು ನೋಡೋದು. ಪೈರೋಮೀಟರ್ ಹೆಚ್ಚಿನ ಉಷ್ಣತೆ ಅಳೆಯುವುದು, ಹೈಯೆಸ್ಟ್ ಟೆಂಪರೇಚರ್ ಇದ್ದದ್ದು. ಲ್ಯಾಕ್ಟೋಮೀಟರ್, ಲ್ಯಾಕ್ಟೋ ಅಂದ್ರೆ ಹಾಲು, ಹಾಲಿನ ಶುದ್ಧತೆ ಅಳೆಯುವುದು. ಮತ್ತೇನೇನದಾವ ಇಲ್ಲದ ದಿಕ್ಸೂಚಿಗೆ ಕಂಪಾಸ್ ಅಂತಾರೆ. ದಿಕ್ಕುಗಳನ್ನು ತೋರಿಸ್ತದೆ. ನೀರಿನಾಗ ಹೋಗೋತಿ ಉತ್ತರ ದಕ್ಷಿಣ ಉತ್ತರ ವಾಯು ನಿಂದಿರ್ತದೆ. ಮಾನೋಮೀಟರ್ ಅನಿಲಗಳ ಒತ್ತಡ ಅಳೆಯುವುದು. ರಡಾರ್ ಆಕಾಶದಲ್ಲಿ ಹಾರಾಡುವ ವಸ್ತು. ರಿಕ್ಟರ್ ಮಾಪಕ, ಆಗಲೇ ಸಿಸ್ಮೋಗ್ರಾಫ್ ಅಂದಿನಲ್ಲ ಹಂಗೇರಿ, ಭೂಕಂಪನದ ತೀವ್ರತೆ. ನೆಕ್ಸ್ಟ್ ಮತ್ತೆ ಯಾವ್ಯಾವ ಅದಾವ? ಮ್ಯಾಗ್ನಿಟ್ಯೂಡ್ ಸ್ಕೇಲ್, ನಕ್ಷತ್ರ ಎಷ್ಟು ಹೊಳಿತದ ಅನ್ನೋದ್ರ ಬಗ್ಗೆ ಹೇಳ್ತದ್ರಿ ಇದು. ಮ್ಯಾಗ್ನಿಟ್ಯೂಡ್ ಸ್ಕೇಲ್ ಅಂದ್ರೆ ನಕ್ಷತ್ರಗಳ ಹೊಳೆಯುವಿಕೆ. ಹಾಗಾದರೆ ಖನಿಜಗಳು ಎಷ್ಟು ಗಟ್ಟಿ ಅದಾವ, ವಜ್ರ ಬಂಗಾರ ಅವತ್ರದ್ದು ಎಷ್ಟು ಕಠಿಣತೆ ಅದಾವ ಅನ್ನೋದು ಅಳತೆ ಮಾಡ್ತದ. ಏನ್ ಕಾರ್ಬನ್ ಡೇಟಿಂಗ ಪಳೆಯುಳಿಕೆಗಳ ಆಯುಷ್ಯ ನಿರ್ಧಾರ. ಯುರೇನಿಯಂ ಡೇಟಿಂಗ ಭೂಮಿಯ ಆಯುಷ್ಯ ನಿರ್ಧರಿಸುವುದು. ಕಾಂಟೂರ ರೇಖೆ ಎತ್ತರದ ಸ್ಥಳಗಳನ್ನು ಸೂಚಿಸುವುದು. ಇವು ಐಸೋ ಅಂತೇಳಿ ಇಲ್ಲೊಂದು 4 ಅದಾವ ನೋಡ್ರಿ. ಇವು ಕರೆಕ್ಟ್ ನೆನ್ಪಿಟ್ಕೋರಿ. ಐಸೋ ಅಂದ್ರೆ ಸಮ 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 ಸಮ. ಐಸೋಬಾತ್ ಅಂದ್ರೆ ನೀರಿನಲ್ಲಿ ಸಮನಾದ ಆಳ. ಐಸೋಬಾರ್ ಅಂದ್ರೆ ವಾತಾವರಣದಲ್ಲಿ ಸಮನಾದ ಒತ್ತಡ. ಬಾರ್ ಅಂದ್ರೆ ಬಾರೋಮೀಟರ್. ಐಸೋಥರ್ಮ್ ಅಂದ್ರೆ ಟೆಂಪರೇಚರ್, ಸಮನಾದ ತಾಪಮಾನ. ಕಲಬುರಗಿ ಮತ್ತು ರಾಯಚೂರದ ಸೇಮ್ ಟೆಂಪರೇಚರ್ ಇದ್ರೆ ಐಸೋಥರ್ಮ್ ಅಂತಾರ. ಏನ್ರಿ ಇವು 4 ನೆನಪು. 1 2 3 4 3. ಇವು 3 ಮೊದಲು ನೆನಪು ಹಿಡಿಯೋದು, ಉಳಿದಿದ್ದವು ಆಮೇಲೆ ನೋಡೋಣ. ಇಲ್ಲೊಂದು ಅದ ನೋಡ್ರಿ. ಐಸೋ ಏನದಂದ್ರೆ ಹೆಲೈನ್, ಸಾಗರದಲ್ಲಿ ನೀರಿನ ಲವಣಾಂಶ ಸಮ ಇರುವುದು. ಎಲ್ಲಿ ಆ ನಂತರ ಸಮನಾಗಿ ಮಳೆ ಪಡೆಯುವುದು. ಐಸೋ ಹೈಟ್, ಮಳೆ ಇಕ್ಕೋಲು ಬೀಳೋದಕ್ಕಂತಾರ. ಐಸೋ ನಿಪ್ ಅಂದ್ರೆ ಮೋಡಗಳು ಸಮನಾಗಿ ಆವರಿಸಿದ ಜಾಗ, ಮೋಡಗಳಿಗೆ. ಇನ್ನು ಉಳಿದಿದ್ದು ಏನದಂದ್ರೆ ಒಮ್ಮೆ ಮತ್ತೆ ಯಾವುದು ಕಿಲೊಂದದ ನೋಡಿ. ಡಾಗರ್ ಬ್ಯಾಂಕ್. ಇದು ಎದಕ್ಕೆ ಫೇಮಸ್ ಅಂದ್ರೆ ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಎದಕ್ಕೆ ಫೇಮಸ್ ಅದ ರೀ? ಮೀನುಗಾರಿಕೆಗೆ ಪ್ರಸಿದ್ಧಿಯಾಗಿದೆ. ಇದು ಫಸ್ಟ್ ಇಷ್ಟು ಉಪಕರಣಗಳು ಗೊತ್ತಿರಬೇಕು. ಏನು ನೆಕ್ಸ್ಟ್ ಕೆಲವು ಒಂದಿಷ್ಟು ಸಿದ್ಧಾಂತಗಳದಾವು. ಜಿಯೋಗ್ರಫಿ ಇದು KS ಸಿಲೆಬಸ್ ಅಂತದ ರೀ, ನೋಡ್ಸ. ನಮಗೆ ಇಟ್ಟು ಪ್ರಮಾಣ ಕೇಳಲಕ್ಕೆ ನಾ ಅದ್ರೊಳಗೆ ಮತ್ತೆ ಸಂಕ್ಷಿಪ್ತ ಮಾಡಿ ಹೇಳಿರ್ಬೇಕು ಸರ್. ಈಗ ಮತ್ತು ಇದ್ರಾಗ ಯಾವ್ಯಾವ ಬರ್ತಾವೆ ಸರ್ ನಮಗೆ, ನಾ ಹೇಳ್ತೀನಲ್ಲ ಯಾವ್ಯಾವ ಬರ್ತಾವೆ ಅನ್ನೋದು. ಗ್ಯಾಸಿಯಸ್ ಹೈಪೋಥೇಸಿಸ್ ಅಂತೇಳಿ ಬರ್ತದ. ಅನಿಲದ ಸಿದ್ಧಾಂತ ಭೂಗೋಳಶಾಸ್ತ್ರದಾಗ ಕೇಂಟ್ ಅನ್ನವ ಹೇಳ್ಯಾರ. ಕೇಂಟ್ ಅದು ನೆನಪಿಟ್ಕೋರಿ. ನೆಬುಲರ್ ಹೈಪೋಥೇಸಿಸ್ ನೀಹಾರಿಕಾ ಸಿದ್ಧಾಂತ ಲ್ಯಾಪ್ಲೇಸ್ ಹೇಳ್ಯಾನ. ನೀಹಾರಿಕಾ ಸಿದ್ಧಾಂತ ಅಂದ್ರೆ ಲ್ಯಾಪ್ಲೇಸ್. ಇವೆರಡು ಕರೆಕ್ಟ್ ನೆನಪಿಟ್ಕೋರೆ. ಗ್ಯಾಸಿಯಸ್ ಮತ್ತು ನೆಬುಲರ್, ಅನಿಲ ನೀಹಾರಿಕ. ಒಂದು ಕೇಂಟ, ಒಂದು ಲ್ಯಾಪ್ಲೇಸ್. ಮತ್ತು ಯಾರು ಹೇಳ್ಯಾರ? ನಾ ಯಾವ ಎಕ್ಸಾಮ್ದಾಗ ಕೇಳ್ತಾರೆ, ಒಟ್ಟು ಟೋಟಲ್ 5 ಹೇಳ್ತೀನಿ ರೀ ಇದ್ರಾಗ. ಇನ್ನು ಮತ್ತು ಯಾವುದದ ಅಂದ್ರೆ
ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಂತ ಹೇಳಿ ಅದ ನೋಡ್ರಿ, ಕೋಪರ್ನಿಕಸ್ ಅಂತೇಳಿ ಬರೀ. ಸೂರ್ಯ ಕೇಂದ್ರಿತ ಸಿದ್ಧಾಂತ ಕೋಪರ್ನಿಕಸ್ ಏನೋ ಒಂದು ವರ್ಡ್ ಅದ. ಮಹಾಸ್ಫೋಟ ಸಿದ್ಧಾಂತ ಇದು ಯಾರು ಹೇಳ್ಯಾರ ಅಂತ ಕೇಳ್ತಾರ. ಮಹಾಸ್ಫೋಟ ಸಿದ್ಧಾಂತ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತೇಳಿ ಬರ್ತದೆ. ಬೆಲ್ಜಿಯಂ ದೇಶದ ಲೀಮಾ ಯಾತ್ರೆ. ಮಹಾಸ್ಫೋಟ ಸಿದ್ಧಾಂತ ಬೆಲ್ಜಿಯಂ ದೇಶದ ಲೀಮಾ ಯಾತ್ರೆ ಮುಗಿತ್ರೆ. ಇನ್ನು ಇವು ಪುಸ್ತಕಗಳ ಬಗ್ಗೆ ಬರ್ತಾವೆ. ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ಇವೆಲ್ಲ ಪ್ರಾಚೀನ ಕಾಲದಲ್ಲಿ ಬರೆದವರು. ಇದರಾಗ ನಿಮಗೆ ಯಾವುದರ ಈ ಎಕ್ಸಾಮ್ದಾಗ ಕೇಳುವ ಲಕ್ಷಣಗಳದವ ನೋಡಕತ್ತೀನಿ ಫಸ್ಟ್. ಇರಲಿಲ್ಲ ಅಂದ್ರೆ ಮತ್ತಿದು ಹೆಂಗಾಗ್ತದ, ನೀರು ಇಳಿಯದ ಗಂಟಲೊಳಗೆ ಕಡುಬು ತುರುಕಿದಂತ ಆಗುತ್ತದೆ. ಸುಮ್ಮ ನನಗೆ ಗೊತ್ತದ ಅಂತೇಳಿ ಹೇಳೋದು ದೊಡ್ಡದು ಅಲ್ಲರಿ. ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗ್ಬೇಕದು ಹೇಳದ ಬಳಕ. ಇದು ಒಂದು ಗೊತ್ತಿರಲಿ ತಮ್ಮ. ಇಲ್ಲದ ನೋಡ್ರಿ, ಜನಸಂಖ್ಯಾ ಸಿದ್ಧಾಂತ ಪಾಪ್ಯುಲೇಷನ್ ಥಿಯರಿ. ಮಾಲ್ಥಸ್ ಅನ್ನೋ ಒಂದು ನೆನಪಿಟ್ಕೋರಿ. ಜನಸಂಖ್ಯಾ ಸಿದ್ಧಾಂತ ಯಾರು ಹೇಳ್ಯಾರ? ಮಾಲ್ಥಸ್ ಐತ್ರೆ. ಓಕೆ, ಇದು ಆದ ಬಳಕ ನಮ್ಮ ವಿಶ್ವ ಅಂತ ಹೇಳಿ ಬರ್ತದೆ. ಇದೇ ನೋಟ್ಸ್ ಹಾಕಿರ್ತೀನಿ ನಿಮಗೆ. ನಮ್ಮ ವಿಶ್ವ ಅಂದ್ರೆ ಅವರ್ ಯೂನಿವರ್ಸ್. ಜಿಯೋಗ್ರಾಫಿ ಎನ್ನುವುದು ಏನಂದ್ರೆ, ಜಿಯೋ ಎಂದರೆ ಭೂಮಿ, ಗ್ರಾಫಿನ ಎಂದರೆ ವಿವರಣೆ. ಜಿಯೋಗ್ರಾಫಿ ಅಂದ್ರೆ ಭೂಮಿಯ ವಿವರಣೆ ಅನ್ನಂಗ. ಎರಾಟೋಸ್ಥೆನಿಸ್ನ ಬಗ್ಗೆ ನಮಗೆ ಏನೇನು ಗೊತ್ತಿರಬೇಕು? ಇವನಿಗೆ ಭೂಗೋಳಶಾಸ್ತ್ರದ ಪಿತಾಮಹ ಅಂತರ. ಇವ ಮೊಟ್ಟ ಮೊದಲಿಗೆ ಜಿಯೋಗ್ರಾಫಿ ಎನ್ನುವ ಪದ ಕೊಟ್ಟನ. ನಕಾಶೆಗಳ ಕುರಿತು ಬರೆದನ. ಕಾರ್ಟೋಗ್ರಾಫಿ ಅಂತೇಳಿ ಸಮಭಾಜಕ ವೃತ್ತವನ್ನು ಫಸ್ಟ್ ಅಳತೆ ಮಾಡ್ಯಾನ. ಅಕ್ಷಾಂಶ ರೇಖಾಂಶ ಪದ ಕೊಟ್ಟಾನ. ಇವ ಎಲ್ಲಕ್ಕಿಂತ ಇಂಪಾರ್ಟೆಂಟ್ IAS ಕ್ವಶನ್ ಹೇಳ್ಯಾನ. ಪಶ್ಚಿಮದ ಮೂಲಕ ನೀರಿನಾಗಿಂದ ಹೋದ್ರೆ ಭಾರತ ಮುಟ್ತೀವಿ ಅಂತೇಳಿ ಹೇಳ್ಯಾನ. ಆಗಿನ ದಿನಗಳಲ್ಲಿ ನಮ್ಮ ಭಾರತನ ಒಂದು ಇತ್ತು ಅನ್ನೋದು ಅವನಿಗೆ ಕಲ್ಪನೆ ಇತ್ತು ಅಂದಂಗ್ರಿ. ಮೊದಲೇ ನಾವು ನೀರಿನಾಗ ಹೋದೀವಿ ಅಂದ್ರೆ ನಮ್ಮ ಭಾರತವನ್ನು ದೇಶ ಸಿಗ್ತವೆ ನೋಡತ್ತೇಳಿ ಹೇಳ್ಯಾನ. ಅವೇನು ನಮ್ಮಲ್ಲಿ ಬಂದಿಲ್ಲ ರೀ, ಬಟ್ ಕಲ್ಪನೆ ಮಾಡಿ ಹೇಳಿದ್ದು ಇಷ್ಟೆಲ್ಲ. ಇದು UPSC ಕೇಳಿದ್ದು. ನೆಕ್ಸ್ಟ್, ಇನ್ನು ಗೆಲೀಲಿಯೋ ಗೊತ್ತಿರಬೇಕು. ಗೆಲೀಲಿಯೋ ಯಾರು? ಫೆಬ್ರವರಿ 14ಕ್ಕೆ ಇವನೇ ಹುಟ್ಟ ನೋಡ್ರಿ. ಅವತ್ತಿನದು ಫೇಮಸ್ ದಿನ ಆಗ್ಯದ. ಇವ ಥರ್ಮೋಮೀಟರ್ ಕಂಡಿಡ್ದಾನ, ಟೆಂಪ್ರೇಚರ್ ಅಳಿತಾರ. ದೂರದರ್ಶಕ ಕಂಡಿಡ್ದಾನ, ಟೆಲಿಸ್ಕೋಪ. ಮತ್ತೇನೇನು ಕಂಡಿಡ್ದಾನ? ಜಿಯೋ ಅಂದ್ರೆ ಭೌಮಿಕ ದೂರದರ್ಶಕ ಅಂತ ಹೇಳಿ ಬರ್ತದ, ಅದು ಕಂಡಿಡ್ದಾನ. ಪ್ಲಸ್ ಏನದಂದ್ರೆ ಚಂದ್ರನ ಮೇಲೇನು ಕೊಳ್ಳಗಳು ಇವೆ, ಬೆಟ್ಟ ಕೊಳ್ಳಗಳು ಅದಾವತ್ ಹೇಳ್ಯಾನ. ಇನ್ನು ನೆಕ್ಸ್ಟ್ ಏನದಂದ್ರೆ ಗುರುಗ್ರಹಕ್ಕೆ 4 ಉಪಗ್ರಹ ಕಂಡಿಡ್ದಾನ. ಆ 4 ಉಪಗ್ರಹ ಇವ ಕಂಡಿಡಿದಿದ್ದಕ್ಕೆ ಇವನ ಹೆಸರೇ ಇಟ್ಟಾರ ಗೆಲೀಲಿಯನ್ ಅಂಥೇಳಿ. ಗುರುಗ್ರಹದ 4 ಉಪಗ್ರಹಗಳು ಗ್ಯಾನಿಮೇಡ್, ಕ್ಯಾಲಿಸ್ಟೋ, ಅಯೋ, ಯುರೋಪಾ. ಇವು 4 ಒಟ್ಟಿಗೆ ಕೂಡಿದ್ರೆ ಗೆಲೀಲಿಯನ್ ಅನ್ನಬೇಕು. ಸೌರ ವಿವಾಹದಲ್ಲಿ ದೊಡ್ಡದಾದ ಉಪಗ್ರಹ ಗ್ಯಾನಿಮೇಡ, ದೊಡ್ಡದಾದ ಗ್ರಹ ಗುರು. ನೆಕ್ಸ್ಟ್, ಇದು ಆದ ಬಳಕ ಚಂದ್ರನ ಹಾಗೆ ಯಾವ ಗ್ರಹಕ್ಕೆ ವಿವಿಧ ಅವಸ್ಥೆಗಳು ಇವೆ ಅಂತ ಕೇಳ್ತಾರ. ಶುಕ್ರ ಗ್ರಹಕ್ಕೆ ಇವನೇ ಕಂಡಿಡ್ದಾನ. ಅದನ್ನು ಎಡ್ವಿನ್ ಹಬಲ್ ಅಂತೇಳಿ ಗೊತ್ತಿರ್ಬೇಕು ನಿಮಗೆ. ಎಡ್ವಿನ್ ಹಬಲ್ ಏನು ಕಂಡಿಡ್ದಾನ ಅಂದ್ರೆ ಕ್ಷೀರಪಥ ಕಂಡಿಡ್ದಾನ. ಕ್ಷೀರಪಥ ಅಂದ್ರೆ ಮಿಲ್ಕಿ ವೇ. ಮಿಲ್ಕಿ ವೇ ಯಾರು ಕಂಡಿಡ್ದಾರ ಅಂದ್ರೆ ಸರ್ ಎಡ್ವಿನ್ ಹಬಲ್. ಆಯ್ತ್ರೆ, ಇದು ನೆನಪಿರಬೇಕು. ಮತ್ತೇನೇನು ಕಂಡಿಡ್ದ? ಎಡ್ವಿನ್ ಹಬಲ್ಗ ದೂರದ ನಕ್ಷತ್ರಗಳ ನಿಪುಣ ಅಂತೇಳಿ ಕರೀತಾರ. ಆರ್ಯಭಟ ಗೊತ್ತಿರಬೇಕು, ಯಾಕಂದ್ರೆ ಇವನು ಭೂಗೋಳಶಾಸ್ತ್ರಜ್ಞ ಅಲ್ರಿ. 476ರಲ್ಲಿ ಪಾಟಲಿಪುತ್ರದಾಗ ಹುಟ್ಟ್ಯಾನ. ಗುಪ್ತರ ಆಸ್ಥಾನದಲ್ಲಿ ಇದ್ದ. ಇವನಿಗೆ ಗಣಿತನೂ ಬರ್ತಿತ್ತು, ಖಗೋಳಶಾಸ್ತ್ರ ಬರ್ತಿತ್ತು. ಆರ್ಯಭಟೀಯಂ ಸೂರ್ಯ ಸಿದ್ಧಾಂತನ, ಇದು ಒಂದು ಪುಸ್ತಕ ನೆನಪಿಡಿರಿ, ಆರ್ಯಭಟೀಯಂ.
ಆರ್ಯಭಟ ಎನ್ನುವವನು ದಶಮಾಂಶ ಪದ್ಧತಿ ಕಂಡಿಡಿದ ಎಷ್ಟನೇ ಶತಮಾನ ಅಂದ್ರೆ 5ನೇ ಶತಮಾನ. ಇವ ಗ್ರಹಣಗಳು ಯಾಕೆ ಆಗ್ತವ ಅನ್ನೋದು ರೀಸನ್ ಹೇಳದ. ಗ್ರಹಣಗಳು ಉಂಟಾಗಲು ಬೆಳಕಿನ ರೆಕ್ಟಿಲಿನಿಯರ್ ಪ್ರೊಪೋಗೇಷನ್ ಆಫ್ ಲೈಟ್ ಅಂತ ಹೇಳಿ ಬರ್ತದ. ಇನ್ನು ಮತ್ತು ಇವರೇ ಸೊನ್ನೆನು ಕಂಡಿಡ್ದಾನ ಅಂತ ಹೇಳ್ತಾರೆ. ಅಲ್ಲಿ ನಿಮ್ಮ ಎಕ್ಸಾಮ್ದಾಗ ಅನ್ನೋನ್ ಪರ್ಸನ್ ಅಂತೇಳಿ ಹೇಳಿ ಬರ್ಬೇಕ್ರಿ ನೀವು. ನೆಕ್ಸ್ಟ್ ಬ್ರಹ್ಮಗುಪ್ತ ಭೂಗೋಳಶಾಸ್ತ್ರಜ್ಞರು ಅವನು. ಇವ ಸಂಸ್ಕೃತದ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಬ್ರಹ್ಮಸ್ಫುಟ ಸಿದ್ಧಾಂತ ಬರ್ದಾನ ರೀ. ಬ್ರಹ್ಮಸ್ಫುಟ ಸಿದ್ಧಾಂತ ಬರ್ದಾನ. ಜರ ಗುರುತ್ವಾಕರ್ಷಣದ ಕಲ್ಪನೆ ಕೊಟ್ಟನ. ಅದಕ್ಕೆ ಇವನಿಗೆ ಭಾರತದ ನ್ಯೂಟನ್ ಅಂತಾರೆ. ಭಾರತದ ನ್ಯೂಟನ್. ವರಾಹ ಮಿಹಿರ ಇವ ಸಂಸ್ಕೃತದ ಪಂಚ ಸಿದ್ಧಾಂತಿಕ 2ನೇ ಚಂದ್ರಗುಪ್ತ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ದ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಂಚ ಸಿದ್ಧಾಂತಿಕ ತಿಳಿದಲ್ರಿ. ಇದಕ್ಕೆ ಖಗೋಳಶಾಸ್ತ್ರದ ಬೈಬಲ್ ಅನ್ನಬೇಕು. ಖಗೋಳಶಾಸ್ತ್ರದ ಬೈಬಲ್ ಇದು 5ನೇತೆ 6ನೇತೆ ಪುಸ್ತಕದಾಗಿಂದ ಟರ್ಮ್ ಇದು. ನೆಕ್ಸ್ಟ್ 2ನೇ ಭಾಸ್ಕರ ಏನು ಬರ್ದಾನಂದ್ರೆ ಖಗೋಳದ ಬಗ್ಗೆ ಸಿದ್ಧಾಂತ ಶಿರೋಮಣಿ ಬರ್ದಾರ. ನಮ್ಮಲ್ಲಿ ಈ ಎತ್ತರದ ಸ್ಥಳಕ್ಕೆ ಹೋಗಿ ಸೂರ್ಯಗೆ ನೋಡವಿದ್ದು ಅವಕ್ಕೆ ಖಗೋಳ ವೀಕ್ಷಣಾಲಯಗಳು ಅಂತೇಳಿ ಅದನ್ನು ನಿರ್ಮಾಣ ಮಾಡಿದವ ಸವಾಯಿ ರಾಜ ಜಯಸಿಂಗ ಅಂತೇಳಿ ಬರ್ತಾನೆ. 5 ಕಡೆ ನಿರ್ಮಾಣ ಮಾಡ್ಯಾನ. ಒಂದು ಇವತ್ತು ನಶಿಸಿ ಹೋಗ್ಯಾದ. ಮಥುರಾ ಅದೇ ನಶಿಸಿ ಹೋಗ್ಯದ. ಇಲ್ಲಿಲ್ಲ, ಈಗ ಎಲ್ಲ ಬಿದ್ದದ. ಜೈಪುರದಾಗದ, ಉಜ್ಜಯಿನ್ದಾಗದ, ಬನಾರಸ್ದಾಗದ, ದೆಹಲಿದೊಳಗ. ಇವು 4 ಅದಾವ. ಇದು ಒಂದೇ ನಶಿಸಿ ಹೋಗ್ಯದ. ಒಟ್ಟು 5 ಕಡೆ ಮಾಡ್ಯಾನ ಇವ. ಸೂರ್ಯಾಗ ನೋಡೋದತ್ರಿ ಎತ್ತರದ ಕಟ್ಟಡದ ಮ್ಯಾಗ ಹೋಗಿ. ಇನ್ನು ದೂರವನ್ನು ಅಳೆಯುವ ಮಾನಗಳು ಯಂಗ್ಸ್ಟ್ರಾಮ್ ಅಂಥೇಳಿ ಬರ್ತದೆ. ಯಂಗ್ಸ್ಟ್ರಾಮ್ ಅಂದ್ರೆ ಸೂರ್ಯನದಿಂದ ಬೆಳಕು ಬರ್ತಲ್ಲ ಅದರ ತರಂಗಗಳು ಯಂಗ್ಸ್ಟ್ರಾಮ್ ಮಾನದಾಗ ಅಳಿತಾರೆ. ಹಿಂಗ ಒಂದು ಯಂಗ್ಸ್ಟ್ರಾಮ್ ಅಂದ್ರೆ ಎಷ್ಟು ಅನ್ನೋದು ಗೊತ್ತಿರಬೇಕು. 10⁻⁻10 ಮೀಟರ್, 10⁻⁻10 ಮೀಟರ್ ಅಂದಂಗ 10⁻⁻10 ಮೀಟರ್. ಇದು ಕರೆಕ್ಟ್ ನೆನಪಿಟ್ಕೋರಿ. ನೆಕ್ಸ್ಟ್ ಖಗೋಳಮಾನ ಎಸ್ಟ್ರಾನಾಮಿಕಲ್ ಯೂನಿಟ್. ಖಗೋಳಮಾನ ಎಂದರೆ ಎಸ್ಟ್ರಾನಾಮಿಕಲ್ ಯೂನಿಟ್. ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ದೂರವನ್ನು ಖಗೋಳಮಾನ ಅನ್ನಬೇಕು. ಸೂರ್ಯ ಮತ್ತು ಭೂಮಿಯ ನಡುವಿನ ಸರಾಸರಿ ದೂರಕ್ಕೆ ಏನನ್ನಬೇಕಂದ್ರೆ ಖಗೋಳಮಾನ. ಇದಕ್ಕೆ ಆಸ್ಟ್ರೋನಾಮಿಕಲ್ ಯೂನಿಟ್ ಅಂತಾರ. ಇಂಗ್ಲೀಷ್ನಾಗ AU ಅಂತಾರೆ ಸಂಕ್ಷಿಪ್ತವಾಗಿ. ಪಾರ್ಸೆಕ್ ಇದು ಕಂಡಪಟ್ಟಿ ದೂರದಿಂದ ಅಳೆಯುವ ಮಾನರಿ. ಅತ್ಯಂತ ದೂರದಲ್ಲಿರುವ ಆಕಾಶಗಳ ನಡುವಿನ ಅಂತರ ಅಳೆಯುವುದು. ಒಂದು ಪಾರ್ಸೆಕ್ ಎಂದರೆ 3.26 ಜ್ಯೋತಿರ್ವರ್ಷಗಳು. ಸೂರ್ಯ ಮತ್ತು ಭೂಮಿಯ ನಡುವೆ ದೂರ ಪಾರ್ಸೆಕ್ದಾಗ ಹೇಳಂದ್ರೆ ಹಿಂಗೆ ಹೇಳಬೇಕು. ಕಿಲೋಮೀಟರ್ದಾಗ ಹೇಳಂದ್ರೆ 150 ಮಿಲಿಯನ್ ಕಿಲೋಮೀಟರ್ ಅದರ ಸೂರ್ಯ ಮತ್ತು ಭೂಮಿಯ ನಡುಬರ್ಕ. ಇದು ಪಾರ್ಸೆಕ್ದಾಗ ಅಂದ್ರೆ 1.33. ಲೈಟ್ ಇಯರ್. ಲೈಟ್ ಇಯರ್ ಅಂದ್ರೆ ಜ್ಯೋತಿರ್ವರ್ಷ. ಜ್ಯೋತಿರ್ವರ್ಷ ಅಂದ್ರೆ ಎದರ ಮಾನವಾಗಿದೆ? ಲೈಟ್ ಇಯರ್ ಈಸ್ ಯೂನಿಟ್ ಆಫ್ ಡಿಸ್ಟನ್ಸ್. ದೂರವನ್ನು ಅಳಿತಾರೆ, ಅದು ಹೇಳಬೇಕು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಜ್ಯೋತಿರ್ವರ್ಷ ಎನ್ನುವುದು ಬೆಳಕು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗವಾಗಿ 1 ವರ್ಷಗಳ ಕಾಲ ಕ್ರಮಿಸಿದ ಒಟ್ಟು ದೂರ. ಹಾಗಾದರೆ ಎಷ್ಟಾಗ್ತದೆ ಸರ? 9.46 ಇಂಟು 10⁻15 ಮೀಟರ್ಸ್. ಅದು ಹೆಂಗೆ ನೆನಪಿಡ್ಬೇಕು ಸರ? 4 + 6 10, 9 + 6 15. 9.46 ಇಂಟು 10⁻15 ಮೀಟರ್ ಎನ್ನುವುದು ಇದು ಏನಂದ್ರೆ ಜ್ಯೋತಿರ್ವರ್ಷವಾಗಿದೆ. ಬೆಳಕು ಇದರ ಬಗ್ಗೆ ಮೊಟ್ಟ ಮೊದಲಿಗೆ ಬೆಳಕಿನ ವೇಗ ಕಂಡು ಹಿಡಿದವನು ಜರ್ಮನಿ ದೇಶದ ರೋಮರ್. ಎಕ್ಸಾಕ್ಟ್ ಬೆಳಕಿನ ವೇಗ ನಿರ್ವಾತದಲ್ಲಿ 2,99,792.458 ಕಿಲೋಮೀಟರ್ ಪರ್ ಸೆಕೆಂಡ್. ಎಕ್ಸಾಕ್ಟ್ ಬೇಕಂದ್ರೆ ಸೂರ್ಯನ ಬೆಳಕಿನಲ್ಲಿ 7 ಬಣ್ಣಗಳದವ ಅಂತೇಳಿ ಹೇಳಿದವ ಯಾರು ಅಂದ್ರೆ ಸರ್ ಐಸಾಕ್ ನ್ಯೂಟನ್.
ಸೂರ್ಯನ ಬೆಳಕು ಭೂಮಿಗೆ ಯಾವ ರೂಪದಲ್ಲಿ ಬರುತ್ತದೆ? ವಿಕಿರಣ ಅಥವಾ ರೇಡಿಯೇಷನ್, ಆದರೆ ಝಳ ಬರ್ತದೆ. ಬೆಳಕು ಎಲ್ಲಿ ವೇಗವಾಗಿ ಚಲಿಸುತ್ತದೆ? ನಿರ್ವಾತದಲ್ಲಿ. ನಿರ್ವಾತದಲ್ಲಿ ಯಾವುದು ಚಲಿಸಲ್ಲ ಅಂತ ಕೇಳಿದ್ರೆ ಶಬ್ದ ಚಲಿಸಲ್ಲ. ಸೂರ್ಯನ ಬೆಳಕು ಭೂಮಿಗೆ ಬರಲು ತೆಗೆದುಕೊಳ್ಳುವ ಸಮಯ 8 ನಿಮಿಷ 20 ಸೆಕೆಂಡ. ಸೂರ್ಯನನ್ನು ಹೊರತುಪಡಿಸಿ ಇನ್ನೊಂದು ನಕ್ಷತ್ರ ಯಾವುದರ ಇತ್ತು ಅಂದ್ರೆ ಅದರ ಬೆಳಕು ಬರಲಿಕ್ಕೆ 4.2 ಜ್ಯೋತಿರ್ವರ್ಷಗಳು ಅಂತೇಳಿ ಹೇಳಿದ್ದೆವು. ಏನ್ರಿ ಅಲ್ಫಾ ಸೆಂಚುರಿ ಅಂತೇಳಿ ಹೇಳ್ದಂಗೆ ಆಗಿತ್ತಲ್ಲ ಕದು. ಇನ್ನು ವಿಶ್ವ, ಯೂನಿವರ್ಸ್. ವಿಶ್ವ ಏನನ್ನು ಒಳಗೊಂಡಿದೆ? ಎಲ್ಲ ಒಳಗೊಂಡ. ವಿಶ್ವದ ಕುರಿತು ಅಧ್ಯಯನ ಮಾಡುವುದು ಕಾಸ್ಮೋಲಾಜಿ. ಸ್ಟಡಿ ಆಫ್ ಯೂನಿವರ್ಸ್ ಈಸ್ ಕಾಲ್ಡ್ ಕಾಸ್ಮೋಲಾಜಿ ಅನ್ನಬೇಕು. ಅದು ಬೇಕಾಗಿಲ್ಲ. ಇಲ್ಲಿ ಕಾನ್ಸ್ಟಲೇಷನ್ ಅದನ್ನು ಬೇಡ. ನಮಗೇನು ಕ್ವಶನ್ ಬರ್ತಾವ ಅನ್ನೋದು ನಾನು ಹೇಳಿರ್ತೀನಿ ಸರ್. ಅರ್ಸಾ ಮೇಜರ್ ಅಂತೇಳಿ ಇದೊಂದು ನಕ್ಷತ್ರಗಳ ಸಮೂಹ ಅದ ರೀ. ಇದು ಭಾಳ ಎಕ್ಸಾಮ್ದಾಗ ಕೇಳ್ತಾರೆ. ಅರ್ಸಾ ಮೇಜರ್ ಅಂದ್ರೆ ದೊಡ್ಡ ಕರಡಿ, ಬಿಯರ್. ಒಂದು ಇದು 7 ಪ್ರಕಾಶಮಾನವಾದ ನಕ್ಷತ್ರಗಳನ್ನು ಹೊಂದಿದೆ. 7 ಪ್ರಕಾಶಮಾನವಾದ ನಕ್ಷತ್ರಗಳನ್ನು ಹೊಂದಿದೆ. ಒನ್. ಇದಕ್ಕೆ ಇನ್ನೊಂದು ಹೆಸರು ಬಿಗ್ ಡಿಪ್ಪರ್ ಅಂತ ಹೇಳ್ಯದ. ಬಿಗ್ ಡಿಪ್ಪರ್ ಐತ್ರೆ. ನೆಕ್ಸ್ಟ್ ಅರ್ಸಾ ಮೈನಾರ್ ಅಂಥೇಳಿ ಒಂದದ ರೀ. ಇದಕ್ಕೆ ಲಿಟಲ್ ಡಿಪ್ಪರ್ ಅಂಥೇಳಿನೇ ಕರೀತಾರೆ. ಇದು ಆಕಾಶದ ಉತ್ತರದ ದಿಕ್ಕಿನಲ್ಲಿ ಮಾತ್ರ ಕಾಣಿಸ್ತದೆ, ದಕ್ಷಿಣ ಕಾಣಿಸಲ್ಲ. ಅದು ಬಿಯರ್ ಲಾರ್ಜ್, ಇದು ಸಣ್ಣ ಕರಡಿ, ಅದು ದೊಡ್ಡ ಕರಡಿ. ಅದು ಅರ್ಸಾ ಮೇಜರ್, ಇದು ಅರ್ಸಾ ಮೈನರ್. ಇವೆರಡಕ್ಕೆ ಕಂಪ್ಯಾರಿಸನ್ ಮಾಡ್ಕೊಂಡು ನೆನಪಿಟ್ಕೋಬೇಕು. ಇನ್ನು ಇದು ಆದ ಬಳಿಕ ನೀವು ಮತ್ತೇನು ಗೊತ್ತಿರಬೇಕು ಅಂದ್ರೆ ನಿಮ್ಮ ರಾಶಿ ಯಾವ್ಯಾವು ಅನ್ನೋದು ನಿಮಗೆ ಗೊತ್ತಿರಬೇಕಲ್ಲ. ಹಾಂ ರೀ. ಹಾಗಾದರೆ ಒಟ್ಟು ಟೋಟಲ್ ಎಷ್ಟು ರಾಶಿಗಳದಾವ ಅಂದ್ರೆ 12. ರಾಶಿ ಅಂದರೆ ಏನಂದ್ರೆ ಸೂರ್ಯ ಒಂದು ಪಥದಲ್ಲಿ ಚಲಿಸುವಂತೆ ಕಾಣುತ್ತದೆ. ಆ ಪಥವನ್ನು ರಾಶಿ ನಕ್ಷತ್ರ ಪಥ ಎನ್ನುತ್ತೇವೆ. ಸೂರ್ಯ ಒಂದು ನಿರ್ದಿಷ್ಟವಾದ ದಿಕ್ಕದಾಗ ಹೊಂಟಿರ್ತಾನಲ್ಲ, ಆ ದಿಕ್ಕಿನ ಭಾಗವನ್ನು ನಾವು ರಾಶಿಗಳ ನಕ್ಷತ್ರ. ಅಲ್ಲಿ ಯಾವ್ಯಾವ ಆಕಾರದೊಳಗೆ ಅವು ಕಾಣಿಸ್ತಿರ್ತಾವಲ್ಲ ನಕ್ಷತ್ರಗಳ ಸಮೂಹಗಳ್ರಿ. ಸೂರ್ಯ ಹಿಂಗೆ ಹೋಗುತ್ತೀವಿ ಮಗ್ಗಲಕ್ಕೆ ಬೇರೆ ಬೇರೆ ನಕ್ಷತ್ರಗಳದ್ದು ಒಂದು ಡಿಸೈನ್ ಕಾಣಿಸ್ತಂದ್ರೆ ಆ ಪ್ರಾಣಿ ಹೆಸರಿಟ್ಟಾರ. ಟೋಟಲ್ 12 ನಕ್ಷತ್ರ ಅದಾವೆ. 12 ರಾಶಿಗಳದಾವೆ. 12 ರಾಶಿಗಳಲ್ಲಿ ಒಂದನೇ ರಾಶಿನೇ ಯಾವುದು ಅಂದ್ರೆ ಮೇಷರಾಶಿ. ಕೊನೆಯ ರಾಶಿ ಮೀನ ರಾಶಿ. ತುಲಾ ಅಥವಾ ಲಿಬ್ರಾ ಎನ್ನುವ ರಾಶಿ ಅಜೀವಂತ ಚಿಹ್ನೆ ಹೊಂದಿದೆ. ಇದಕ್ಕೆ ಜೀವಂತ ಚಿಹ್ನೆ ಇಲ್ಲ. ಇದು ಬರೇ ತಕಡಿ ಅದ, ಅದಕ್ಕೆ ಜೀವನೇ ಇಲ್ಲ ತಕಡಿಗೆ. ಏನ್ರಿ ಅಜೀವಂತ ನಾನ್ ಲಿವಿಂಗ್ ಸೈನ್ ಹೊಂದ್ಯದ. ಇದು ಉಳಿದಿದ್ದು ಓಸು ಜೀವಂತ ಚಿಹ್ನೆ ಹೊಂದ್ಯಾವ. ಕುಂಭ, ಹೆಣ್ಮಗಳ ಕೈ ಹಿಡ್ಕೊಂಡು ಕೂತಾವ, ಕೊಡ ಅಥವಾ ಕುಂಭ ಹಿಡ್ಕೊಂಡಿದ್ದು ಎಲ್ಲ ಕಾದವ್ರಿಗೆ ಜೀವಂತ ಚಿಹ್ನೆಗಳು. ಇದರಾಗ ಇದು ಒಂದೇ ಇಲ್ಲ. ಯಾವುದು? ತುಲಾ ರಾಶಿ ಅಜೀವಂತ ಚಿಹ್ನೆ, ಬ್ಯಾಲೆನ್ಸ್ ಅಂದ್ರೆ ತಕಡಿ ಹೊಂದ್ಯದ. ನನ್ನ ರಾಶಿ ಯಾವುದು ಅಂದ್ರೆ ಇದು. ಇಂಗ್ಲೀಷ್ನಾಗ ಹಿಂಗೆ ಅಂದರು, ಕನ್ನಡದಾಗ ಹಿಂಗೆ ಅಂತಾರೆ. ಹಾಂ, ನಿಮ್ಮ ರಾಶಿ ನಿಮಗೆ ಗೊತ್ತಿರಬೇಕು, ಹೌದ್ರೆ? ಹಾಂ. ನೆಕ್ಸ್ಟ್ ಇನ್ನು ವರ್ಡ್ ಗೆಲಾಕ್ಷಿಗಳು ಅಂಥೇಳಿ ಬರ್ತಾವೆ. ಗೆಲಾಕ್ಷಿಗಳಲ್ಲಿ ಎಷ್ಟು ಪ್ರಕಾರಗಳದಾವ ಅಂದ್ರೆ 3. ಒಂದು ದೀರ್ಘ ವೃತ್ತಾಕಾರದ ಗೆಲಾಕ್ಷಿ, 2 ಸುರುಳಿ ಗೆಲಾಕ್ಷಿ, 3 ಅನಿಯಮಿತ ಗೆಲಾಕ್ಷಿ ಟೋಟಲ್. ಹಾಗಾದರೆ ಸೌರ ವಿವಾಹದಲ್ಲಿ ಗೆಲಾಕ್ಷಿಗಳು 10⁻11 ಎಷ್ಟದವ್ರಿ? 10⁻11 ಇವೆ. ಕರೆಕ್ಟ್ ಆಯ್ತ್ರೆ? 10⁻11 ಇದು ಹೇಳಬೇಕು ನೀವು. ನೆಕ್ಸ್ಟ್ ದೀರ್ಘ ವೃತ್ತಾಕಾರದ ಗೆಲಾಕ್ಷಿಗಳು. ದೀರ್ಘ ವೃತ್ತಾಕಾರದ ಗೆಲಾಕ್ಷಿಗಳಿಗೆ ಅವು ಕೆಲವೊಂದು ಉದಾಹರಣೆ ಹೇಳ್ತಿರ್ತಾನ ನಾವು. ಯಾವರ ಯಾಕೆ ಕೇಳರಕ್ಕ? ನಮ್ಮ ಹಾಲು ಹಾದಿ ಗೆಲಾಕ್ಷಿ ಎಲ್ಲದ ಅಂತ ಕೇಳ್ತಾರ.
ನಮ್ಮ ಗೆಲಾಕ್ಷಿ ಅಂದ್ರೆ ಹಾಲು ಹಾದಿ, ಮಿಲ್ಕಿ ವೇ ಗೆಲಾಕ್ಷಿ. ಇಲ್ಲದ ನಾವು ಸುರುಳಿ ಗೆಲಾಕ್ಷಿ ಇಟ್ಟೇ ಹೇಳೋದು. ಹಾಲು ಹಾದಿ ಎಂಥ ಗೆಲಾಕ್ಷಿ? ಸುರುಳಿ ಗೆಲಾಕ್ಷಿ. ಹಾಲು ಹಾದಿ ಗೆಲಾಕ್ಷಿಯನ್ನು ಎಡ್ವಿನ್ ಹಬಲ್ನ ಟೆಲಿಸ್ಕೋಪದಿಂದ ಪತ್ತೆ ಹಚ್ಚಲಾಗಿದೆ. ನೆಕ್ಸ್ಟ್ ಇನ್ ವರ್ಡ್, ನಕ್ಷತ್ರಗಳ ಬಗ್ಗೆ ಒಂದಿಟ್ಟು ಗೊತ್ತಿರಬೇಕು. ಸೂಪರ್ ನೋವಾ ನಕ್ಷತ್ರ ಅಂದರೆ ಏನು ಅಂತ ಕೇಳ್ತಾರೆ. ಫಸ್ಟ್, ನ್ಯೂಟ್ರಾನ್ ಹೊಂದಿರುವ ನಕ್ಷತ್ರಕ್ಕೆ ಸೂಪರ್ ನೋವಾ ಅಂತಾರೆ. ಪಲ್ಸರ್ಗಳು ಎಂದರೆ ಏನು? ವೇಗವಾಗಿ ತಿರುಗುತ್ತಿರುವ ನ್ಯೂಟ್ರಾನ್ಗಳಿಗೆ ಪಲ್ಸರ್ಗಳು ಎಂದು ಕರೆಯುತ್ತಾರೆ. ಇದನ್ನು ಕೇಳ್ಯಾರ. ಇನ್ನು ಇಲ್ಲೊಂದು ವರ್ಡ್ ಅದ, ನಮ್ಮಲ್ಲಿ ಚಂದ್ರಶೇಖರ್ ಅಂತೇಳಿ ಕೇಳಿರಬೇಕು. ಎಸ್ ಚಂದ್ರಶೇಖರ್ ಅಂತೇಳಿ 1983 ನೋಬೆಲ್ ಭೌತಶಾಸ್ತ್ರ ಸಿಕ್ಕದ. ಅವರು ಚಂದ್ರಶೇಖರ್ ಇಫೆಕ್ಟ ಅಥವಾ ಏನದು ಚಂದ್ರಶೇಖರ್ನ ಪರಿಣಾಮ ಕಂಡಿಡ್ದಾರ. ಏನ್ರಿ ಅದು ಚಂದ್ರಶೇಖರ್ನ ಪರಿಣಾಮ ಅಂದ್ರೆ ನಕ್ಷತ್ರಗಳು ಹೆಂಗೆ ಸಾಯ್ತಾವ ಅನ್ನೋದ್ರ ಬಗ್ಗೆ ಹೇಳ್ಯಾರ. ನಕ್ಷತ್ರದ ರಾಶಿಯು ಸೌರವಿವಾಹದ ರಾಶಿಗಿಂತ 1.4 ಪಟ್ಟು ಕಡಿಮೆಯಾದರೆ ಅದು ಸಾಯ್ತದೆ. ಕುಬ್ಜ ಅಂತ ತಾಲೂಕು ಹಿಂಗಾತದ. ಇದು ಸೌರರಾಶಿ. ಸೌರ ರಾಶಿ ಅನ್ನೋದು ಇಟ್ಟದ. ಇದರದ್ದು 1/4 ಭಾಗದಷ್ಟು ಇಷ್ಟ ಆಯ್ತತಿಳಿ ನಮ್ಮದು ಸೂರ್ಯ. ಇಷ್ಟು ಸೌರ ವಿವಾಹದ ಅದರೊಳಗೆ ಇಷ್ಟು ಭಾಗ ನಮ್ಮ ನಕ್ಷತ್ರ ಆಯ್ತಂದ್ರೆ ಇದು ತನ್ನ ಅಸ್ತಿತ್ವ ಕಳ್ಕೊಂಡು ಬಿಡ್ತದ. ಅದಕ್ಕೆ ಶ್ವೇತ ಅಂದ್ರೆ ವೈಟ್ ಆಗ್ತದ, ಕುಬ್ಜ ಅಂದ್ರೆ ಸಾಣದಾಗ್ತದ. ಅಂದ್ರೆ ನಕ್ಷತ್ರ ಹ್ಯಾಂಗ ಸಾಯ್ತಾವ ಅನ್ನೋದು ಹೇಳಿದ್ದೇ ಚಂದ್ರಶೇಖರನ ಮಿತಿ. ಈ ಟರ್ಮ್ ಇಂಪಾರ್ಟೆಂಟ. ಎಷ್ಟು? 1.4ರಷ್ಟು ಕಡಿಮೆ ಆಗ್ಬೇಕು ರಾಶಿ. ಸೂಪರ್ ನೋವಾ ಅಂದ್ರೆ ನ್ಯೂಟ್ರಾನ್ಗಳ ನಕ್ಷತ್ರ. ಪಲ್ಸರ್ ಎಂದರೆ ವೇಗವಾಗಿ ತಿರುಗುವ ನ್ಯೂಟ್ರಾನ್ಗಳು. ಇನ್ನು ಬರೇ ನಕ್ಷತ್ರ ಅಂದ್ರೆ ಏನು? ನಕ್ಷತ್ರಗಳು ಹೊಳೆಯುತ್ತವೆ ಏಕೆಂದರೆ ಅವುಗಳಿಗೆ ಸ್ವಂತ ಬೆಳಕು ನೀಡುವ ಸಾಮರ್ಥ್ಯವಿದೆ. ದೇ ಹ್ಯಾವ್ ಸೆಲ್ಫ್ ಲುಮಿನಸ್ ಇಂಟೆನ್ಸಿಟಿ. ಇದು ಆಯ್ತು. ನಕ್ಷತ್ರಗಳು ರಾತ್ರಿ ಮಿನುಗುತ್ತವೆ ಬೆಳಕಿನ ವಕ್ರೀಭವನ ಆ ಕ್ರಿಯೆಯಿಂದ. ವಿಶ್ವದಲ್ಲಿರುವ ನಕ್ಷತ್ರಗಳ ಸಂಖ್ಯೆ 10⁻21. ನಕ್ಷತ್ರಗಳಲ್ಲಿ ಇರುವ ದ್ರವ್ಯದ ಸ್ಥಿತಿ ವಸ್ತುವಿನ 4ನೇ ಸ್ಥಿತಿ ಪ್ಲಾಸ್ಮಾ. ನಕ್ಷತ್ರಗಳಲ್ಲಿ ಹೇರಳವಾಗಿ ಹೈಡ್ರೋಜನ್, ಸೆಕೆಂಡ್ ಹೀಲಿಯಂ. ನಕ್ಷತ್ರಗಳ ಅಗಾಧವಾದ ಶಕ್ತಿಗೆ ಬಿಡುಗಡೆಗೆ ಕಾರಣ ಬೈಜಿಕ ಸಮ್ಮಿಲನ ಕ್ರಿಯೆ, ನ್ಯೂಕ್ಲಿಯರ್ ಫ್ಯೂಷನ್. ಸಾಮಾನ್ಯವಾಗಿ ಒಂದು ನಕ್ಷತ್ರ ಎಟ್ಟರೆ ಬದುಕ್ತದ? 10 ಬಿಲಿಯನ್ ವರ್ಷ ಮಿನಿಮಮ್. ನಕ್ಷತ್ರದ ರಾಶಿ ಸೌರವಿವಾಹದ 1.4ಕ್ಕಿಂತ ಕಡಿಮೆ ಆದ್ರೆ ವೈಟ್ ಡ್ವಾರ್ಫ್ ಆಗ್ತದ, ಅಸ್ತಿತ್ವ ಕಳ್ಕೊತದ. ಇನ್ನು ನಕ್ಷತ್ರಗಳು ಎಕಡದಿಂದ ಎಕಡೆ ಚಲಿಸ್ತದ ಅಂತೇಳಿ ಅನ್ನಿಸ್ತದ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತೆ ಕಾಣಿಸುತ್ತವೆ. ಏಕೆಂದರೆ ಭೂಮಿ ನಮಗೆ ಅದರ ಉಲ್ಟಾ ತಿರುಗುತ್ತೀವಿ. ನಾವು ಈ ಕಡೆ ತಿರುಗುವ ಹೊತ್ತಿಗೆ ನಕ್ಷತ್ರ ಹಿಂಗೆ ಬರ್ತವೆ. ನಕ್ಷತ್ರ ಹಿಂಗೆ ಬರಲ್ಲ, ನಾವೇ ತಿರುಗುತ್ತಿರ್ತೇವಲ್ಲ, ಅದಕ್ಕೆ ನಮಗೆ ಹಿಂಗೆ ಅನ್ನಿಸ್ತದ. ಇದು ನಕ್ಷತ್ರ ಪೆನ್ ಹಿಡಿದದ್ದು. ಇದು ಭೂಮಿ. ಈ ಭೂಮಿನೇ ಹಿಂಗೆ ಹೋಗ್ತಿರ್ತದೆ. ಹಿಂಗೆ ಹೋದಕ್ರೆ ಇದು ಈ ಕಡೆ ಬಂದಂಗೆ ಅನ್ನಿಸ್ತದೆ. ನಮ್ಮ ಫೀಲಿಂಗ್ ಆಟೋಮೆಟಿಕ್. ಅಂದ್ರೆ ನಮ್ಮ ನಕ್ಷತ್ರಗಳು ಏನದಂದ್ರೆ ಯಾವಾಗಲೂ ಡೈರೆಕ್ಷನ್ ನಮಗೆ ಅಪೋಸಿಟಿವ್ ಅನ್ನಿಸ್ತಾವ. ಯಾಕಂದ್ರೆ ನಮ್ಮ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ಹೋಗ್ತದೆ, ಅವು ಪೂರ್ವದಿಂದ ಪಶ್ಚಿಮಕ್ಕೆ ಬಂದಂಗೆ ಅನ್ನಿಸ್ತಾವೆ. ಅವು ಸರಿತಾವೋ ಇಲ್ಲ ಅನ್ನೋಕ್ಕಿಂತ ನಾವು ಅವಕ್ಕೆ ರೊಟೇಟ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಆ ಕಾನ್ಸೆಪ್ಟ್ ಇಟ್ಕೋಬೇಕು. ಶುಭ್ರವಾದ ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಸುಮಾರು 3000 ಕಾಣಿಸ್ತವ. UPSC ಪ್ರಿಲಿಮ್ಸ್ ಕೇಳಿದ್ದು. ಇನ್ನು ಯಾವ್ಯಾವ ಬಣ್ಣದ ನಕ್ಷತ್ರಗಳು ಎಟ್ಟೆಟ್ಟು ಟೆಂಪ್ರೇಚರ್ ಹೊಂದ್ಯಾವ ಅಂತ ಕೇಳ್ತಾರ. ಕಿಲೊಂದು ಅದ ನೋಡಿ. ನಮ್ಮ ಸೂರ್ಯ ಎಲ್ಲದ ಅನ್ನೋದು ಕಿಲದ. ನಮ್ಮ ಸೂರ್ಯನ ಬಣ್ಣ ಯಾವ? ಅದು ಹಳದಿ. ಎಷ್ಟು ಡಿಗ್ರಿ ಅದ? 6000 ಕೆಲ್ವಿನ್. ಹೈಯೆಸ್ಟ್ ನೀಲಿ ಬಣ್ಣ ಹೊಂದಿರ್ತದ ಅದೇ ನಕ್ಷತ್ರ ಯಾವುದು? ರೀಗಲ್ ನಕ್ಷತ್ರ.
ಅತಿ ಹೆಚ್ಚು ತಾಪಮಾನ ಹೊಂದಿರುವ ನಕ್ಷತ್ರ, ಅದರ ಬಣ್ಣ ನೀಲಿ ಅದ. ಒಂದು ವಸ್ತು ಹಳದಿ ಬಣ್ಣ 6000, ನೀಲಿ ಬಣ್ಣ 50,000. ಬಣ್ಣ ಚೇಂಜ್ ಆಯ್ತಾ ಇಲ್ಲ ರೀ? ಬಣ್ಣ ಚೇಂಜ್ ಆದಂಗೆ ಅದರಲ್ಲಿ ಏನು ಚೇಂಜ್ ಆಗ್ತದೆ? ತಾಪಮಾನ. ಒಂದು ವಸ್ತುವಿನ ಬಣ್ಣ ಅದರಲ್ಲಿ ಇರುವ ತಾಪಮಾನ ಸೂಚಿಸುತ್ತದೆ. ಇದು ಹೇಳಬೇಕು. ಕರೆಕ್ಟ್ ಐತ್ರೆ? ರೀಗಲ್ ನಕ್ಷತ್ರ ಇದು ಸೌರ ವಿವಾಹದಲ್ಲಿ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ.